ಪಪ್ಪಿ ಸಿನಿಮಾದಲ್ಲಿ ಹೀರೋ ಫ್ರೆಂಡ್ ಕ್ಯಾರೆಕ್ಟರ್ ಮಾಡಿದ್ದೀನಿ. ಅಯ್ಯ ಮಾಡಿದ್ದು ಹೇಳ್ಬೇಕು ಫಸ್ಟ್. ನಿಂಗೆ ಹೇಗೆ ಬಂತು ಚಾನ್ಸ್? ಅದ್ರ ಬಗ್ಗೆ ಹೇಳು. ಅವ್ನು ರೀಲ್ಸ್ ಮಾಡ್ತಿದ್ದ, ಅದನ್ನ ನೋಡಿದ್ರು ಸರ್ ಅಂತ. ನಿಂಗೆ ಹೇಗೆ ಅಂತ? ಈಗ ಡೈರೆಕ್ಟರ್ ಇದಾರಲ್ಲ ಅವ್ರು ನಮ್ಮ ಮಾಮ. ಅಂದ್ರೆ ಮಾಮ ಅಂದಿದ್ಕೇನು ಕರ್ಕೊಂಡಿಲ್ಲ. ಫಸ್ಟು ನಮ್ಮ ತಡ್ರಿ ಅಪ್ಪಾರ ಸ್ವಲ್ಪ. ಫಸ್ಟು ಉತ್ತರ ಕರ್ನಾಟಕ ಭಾಷೆಯವ್ರನ್ನ ಹುಡುಕ್ತಿದ್ರ. ನನಗೂ ಕೇಳಿದ್ರು ನಿಮ್ಮ ಫ್ರೆಂಡ್ಸ್ ಯಾರ್ಯಾರು ಇದ್ರ ಅಂತ. ಇಲ್ಲ ನಾನು ಮಾಡ್ತೀನಿ ಅಂದೆ. ನಿಂಗೆ ಕೈಲಾಗಲ್ಲ, ನೀನು ಬೆಂಗಳೂರಲ್ಲಿ ಇರ್ತೀಯಲ್ಲ, ಎಲ್ಲ ಮರ್ತೋಗಿರ್ತೆ ಅಂದರು. ನೀನು ಬೇಡ ಅಂದರು. ಅವಾಗ ನಾನು ಸೇರ್ಕೋತೀನಿ ಅಂತ ಹೇಳಿದೆ. ಮತ್ತೆ ಏನು ಕೇರ್ ಮಾಡಲಿಲ್ಲ. ಅವಾಗ ಉತ್ತರ ಕರ್ನಾಟಕ ಭಾಷೆದು ರೀಲ್ಸ್ ಮಾಡಿ ಮಾಡಿ ಕಳಿಸ್ತಿದ್ದೆ. ಅವ್ನು ನೋಡಿ ಸೆಲೆಕ್ಟ್ ಮಾಡ್ಕೊಂಡು. ಎಲ್ರಿಗೂ ದಯವಿಟ್ಟು ಮೇ 1ಕ್ಕೆ ನಮ್ಮ ಪಪ್ಪಿ ಸಿನಿಮಾ ರಿಲೀಸ್ ಆಕೈತಿ. ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡ್ರಿ. ಓಕೆ, ಒಂದು ಅನುಭವ ಹೇಳ್ಕೊತೀನಿ ಸರ್ ದಯವಿಟ್ಟು. ಈ ಕಲಾವಿದನ ಬಗ್ಗೆ, ಇವನು ಪುಟ್ಟ ಬಾಲಕ ಏನಿದಾನಲ್ಲ, ಫಸ್ಟು ನನಗೆ ಒಂದು ಉತ್ತರ ಕರ್ನಾಟಕ ಭಾಷೆದು ಒಂದು ಸೊಗಡಿಂದ ಹುಡುಗ ಬೇಕಾಗಿತ್ತು. ತುಂಬ ರೀಲ್ಸು ಬೇರೆ ಬೇರೆ ನೋಡ್ತಾ ಇದ್ದೆ. ಸೊ ನನಗೆ ಯಾರೂ ಸೆಟ್ ಆಗ್ತಾ ಇದ್ದಿಲ್ಲ. ಸೊ ಅವಾಗ ಇವೊಂದೊಂದು ರೀಲ್ ನೋಡಿದೆ, ಜಗದೀಶ್ ಅಂತ ಒಂದು ರೀಲ್ಸ್ ಬರ್ತದೆ. ಅದು ನೋಡಿ ನನಗೆ ತುಂಬ ಆಶ್ಚರ್ಯ ಆಯಿತು. ಪಕ್ಕ ನನ್ನ ಸಬ್ಜೆಕ್ಟಿಗೆ ಇವನು ಹೇಳಿ ಮಾಡಿಸ್ದಂಗಿದ್ದಾನಂತ. ಅದಾದಮೇಲೆ ನನಗೆ ಇಷ್ಟ ಪ್ರಾಬ್ಲಮ್ ಸ್ಟಾರ್ಟ್ ಆಗಿದೆ. ಏನಂತಂದರೆ ಫೋನ್ ಹಚ್ಚಿದೆ. ನಾವು ಇನ್ಸ್ಟಾಗ್ರಾಮಲ್ಲಿ ಇತ್ತು, ನಂಬರ್ ಹಾಕಿದ್ದಿಲ್ಲ. ಮತ್ತು ಅವರು ಅಣ್ಣ ಬೀರಪ್ಪ ಅಂತ ಇದ್ದಾರೆ, ಅವ್ರ ನಂಬರ್ ತೊಗೊಂಡು ಇದು ಮಾಡಿದ್ರೆ, ಸರ್ ದಯವಿಟ್ಟು ನಿಮ್ಮ ತಮ್ಮನ್ನ ಒಂದು ಸಿನಿಮಾದಲ್ಲಿ ಹೀರೋ ಆಗಿ ಹ್ಯಾಕ್ ಮಾಡ್ತಾ ಇದ್ದೀನಿ ಅಂತ ಹೇಳಿದೆ. ಅದೇ ಏನಾದರೂ ನಮ್ಮ ಮೈಸೂರು ಮಂಡ್ಯ ಸೈಡು ಈ ಕಡೆನೇ ಹೇಳಿದ್ರೆ ಬೆಳಿಗ್ಗೆನೇ ಬಂದುಬಿಡ್ತಿದ್ರು, ಸರ್ ಹೇಳಿ ಸರ್ ಯಾವ ಥರ ಸಬ್ಜೆಕ್ಟು ಏನಂತ. ಬಟ್ ಇವೊಂದು ವಿಷಯದಲ್ಲಿ ಹಂಗಾಗಲಿಲ್ಲ, ಎಲ್ಲ ಉಲ್ಟಾ. ಯಾವ ಪಿಕ್ಚರಾ? ಇಲ್ರಿ ಸರ್ ಹಂಗೆಲ್ಲ ಕಳ್ಸಕ್ಕೆ ಬರಂಗಿಲ್ರಿ, ನಾವು ಕಳ್ಸಂಗಿಲ್ರಿ ಅಂತಂದ್ರೆ, ಇಲ್ಲ ಸರ್ ಅವನದು ಒಳ್ಳೆ ಕತೆ ಇದೆ, ದಯವಿಟ್ಟು ಒಂದು ಸರಿ ಕೇಳಿ ಅಂತಂದ್ರೆ, ಹೌದಾ, ಇಲ್ಲ ಸರ್ ನಮ್ಮ ಮನೆ ಕಳ್ಸಂಗಿಲ್ರಿ. ಇವ್ರದ್ದೊಂದು ತುಂಬ ಕುಟುಂಬ ಸರ್, ಒಂದು 70-80 ಜನ ಇದ್ದಾರೆ, ಎಲ್ಲ ಒಂದು 4 ಮನೆ ಒಟ್ಟಿಗೆ ಇದ್ದಾರೆ. ಸೊ ಎಷ್ಟು ರಿಕ್ವೆಸ್ಟ್ ಮಾಡಿಕೊಂಡ್ರು ನನಗೆ ಸಿಗಲಿಲ್ಲ. ಸೊ ಅದಾದಮೇಲೆ ನಾನು ದಯವಿಟ್ಟು ಹೇಗಾದರೂ ಮಾಡಿ ಅಂತಂದು ನಿಮ್ಮ ಊರ ಹೆಸ್ರು ಹೇಳಿ ಅಂತಂದ. ಅದಾದಮೇಲೆ ಮತ್ತೆ ಊರ ಹೆಸ್ರು ಹೇಳಿದರು, ಕೊಪ್ಪಳ ಹತ್ರ ಹಲ್ವರ್ತಿ ಅಂತ. ಸೊ ನನ್ನನ್ನು ನೋಡಿಲ್ಲ ಅವರು, ಇವ್ರು ನೋಡಿದ್ದಾರೆ. ಇವರು ನಮ್ಮ ಭಾಗದಲ್ಲಿ ತುಂಬ ಫೇಮಸ್ಸು, ದುರ್ಗಪ್ಪ ಕಂಬಳೆ ಅಂತ ರೀಲ್ಸ್ ಎಲ್ಲ ನೋಡ್ತಾರೆ. ಇವ್ರ ಮನೆಯವರೆಲ್ಲ ಇವರು ಅಭಿಮಾನಿಗಳು. ಸೊ ಹೋದಾಗ ಇವರು ನನ್ನನ್ನು ನಂಬ್ತಾ ಇಲ್ಲ. ಸರ್ ಕತೆ ಹೇಳೋ ಅಂದರು. ಫಸ್ಟ್ ಎಲ್ಲ ಹುಡುಗರೆಲ್ಲ ಕೂತಿದ್ರು, ಇವ್ರು ಚಿಕ್ಕಪ್ಪ ಇದ್ರು. ಒಂದು ಕತೆ ಹೇಳ್ದೆ 5 ನಿಮಿಷದ ಹಿಂಗೆ. ಹೌದಾ ಸರ್ ಇರಿ ಸರ್, ಇನ್ನು ನಮ್ಮ ದೊಡ್ಡಪ್ಪವ್ರು ಬರ್ತಾರೆ, ಅವ್ರಿಗೆ ಒಂದ್ಸತಿ ಹೇಳಿ ಅಂತಂದ್ರು. ಸರಿ ಅಂತ ಆಯಿತು, 5 ನಿಮಿಷ ಆಯಿತು, ದೊಡ್ಡಪ್ಪವ್ರಿಗೆ ಹೇಳ್ದೆ. ಆಮೇಲೆ ಅಜ್ಜಿ ಕೋಲ್ ಹಿಡ್ಕೊಂಡು ಬಂದ್ಲು, ಅವ್ರ ಅಜ್ಜಿಗೂ ಕತೆ ಹೇಳಿದೆ. ಇನ್ನು ನನ್ನಿಂದ ಆಗಲ್ಲ, ಅವ್ರು ದೊಡ್ಡಪ್ಪ ಅಪ್ಪ ಬಂದರು. ಸರ್ ಮನೇಲಿ ಎಷ್ಟು ಜನ ಇದ್ರು ಒಟ್ಟಿಗೆ ಕರೆಸ್ಬಿಟ್ಟು ಒಟ್ಟಿಗೆ ಹೇಳಿಬಿಡ್ತೀನಿ ಅಂತಂದು 10 ನಿಮಿಷ ಟೈಮ್ ತೊಗೊಂಡು ಆಮೇಲೆ ಕತೆ ಒಪ್ಪಿಸಿ ಕರ್ಕೊಂಡು ಬಂದಿದ್ದೆ. ಅಂದರೆ ನಮಗೆ ಕನ್ನಡ ಇಂಡಸ್ಟ್ರಿಯಲ್ಲಿ ಹೀರೋ ಡೇಟ್ಸ್ ತಗೋಬೋದು, ನಮ್ಮ ಉತ್ತರ ಕರ್ನಾಟಕದಲ್ಲಿ ಇಂಥ ಪ್ರತಿಭೆಗಳನ್ನ ತಗೊಳ್ಳೋದು ತುಂಬ ಕಷ್ಟ. ಅದು ನನಗೆ ಎಸ್ಪೆಷಲಿ ಇದು ಆ ಥರ ಒಂದು ಅಚ್ಚ ಉತ್ತರ ಕರ್ನಾಟಕ ಪ್ರತಿಭೆ ಅಂತ ಹೇಳ್ಬೋದು ಸರ್ ಈ ಪ್ರತಿಭೆ ಬಗ್ಗೆ. ಆಮೇಲೆ ದುರ್ಗಪ್ಪ ಕಂಬಳಿ ಇವರು ಅದ್ಭುತ ಕಲಾವಿದರು. ನಮ್ಮ ಸೈಡು ತುಂಬ ಎಲ್ಲ ಹೋದ್ರೆಲ್ಲ ತುಂಬ ಫೇಮಸ್ಸು. ಹಂಗಾಗಿ ಆ ಪಾತ್ರಕ್ಕೆ ನನಗೆ ಬೇಕಾಗಿತ್ತು. ಸೊ ಆಮೇಲೆ ಕಾಲ್ ಮಾಡಿ ಇದು ಮಾಡಿದಾಗ ಇವರು ಒಪ್ಕೊಂಡ್ರು. ಸೊ ಆಮೇಲೆ ರೇಣುಕಾ ಅಕ್ಕ ತುಂಬ ಥ್ಯಾಂಕ್ಸ್. ಅವರಂತೂ ಇಂಥ ಅದ್ಭುತ ಕಲಾವಿದರು ಅಂತಂದರೆ, ನನ್ನ ಪ್ರಕಾರ ಉಮ್ಮಶ್ರೀ ಅವರು ಎಂಥ ಅದ್ಭುತ ಕಲಾವಿದರು. ಸೊ ಆ ಕ್ರೆಡಿಟ್ಟು ಇವರಿಗೆ ಕೊಡೋಕ್ಕೆ ನಾನು ಇಷ್ಟಪಡ್ತೀನಿ. ಇಷ್ಟು ನ್ಯಾಚುರಲ್ ಮಾಡಿದ್ದಾರೆ ಅಂತಂದರೆ ಸಿನಿಮಾದಲ್ಲಿ, ನಿಮಗೆ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ. ಅಕ್ಕ ನಿಮ್ಗೆ ಒಳ್ಳೆಯ ಭವಿಷ್ಯ ಇದೆ, ಒಳ್ಳೇದಾಗಲಿ, ತುಂಬ ಕನ್ನಡ ಸಿನಿಮಾ ನಿಮಗೆ ಚಾನ್ಸ್ ಸಿಗಲಿ ಅಂತ ಹಾರೈಸ್ತಿದ್ದೀನಿ. ಜುಬ್ರದಲ್ಲಿ ದುರ್ಗಪ್ಪಣ್ಣ ಇನ್ನೊಂದು ಇವನ್ ಬಗ್ಗೆ ಹೇಳ್ಬೇಕಂತಂದ್ರೆ, ಫಸ್ಟ್ ಅದೆಲ್ಲ ಬಂದರು ಸರ್, ಬೆಂಗಳೂರಿಗೆ ಬಂದರು. ಸೊ ನಾವು ಆ್ಯಕ್ಚುಲಿ ಸಿನಿಮಾ ಶೂಟ್ ಮಾಡಬೇಕಾದ್ರೆ ಸಿಂಕ್ ಸೌಂಡ್ ಮಾಡಿದ್ವಿ. ಯಾಕಂದರೆ ಲೈವ್ ಆದರೆ ಅದು ರಿಯಾಲಿಟಿ ಇರುತ್ತಂತ. ಈ ಡಬ್ಬಿಂಗ್ ಎಲ್ಲ ಇವ್ರಿಗೆ ಬರಲ್ಲ. ಸೊ ಅಲ್ಲಿ ಆ್ಯಕ್ಟ್ ಮಾಡೋದು ಅದೇ ಥರ ಇದು ಮಾಡೋದು ಇವರಿಗೆ ಅಷ್ಟು ಇರಲ್ಲ ಅಂದ್ಕೊಂಡ್ಬಿಟ್ಟು ನಾನು ಸಿಂಗ್ ಸೌಂಡ್ ಮಾಡಿದ್ದೆ. ಸೊ 2 ಗಂಟೆ ಆಗಿತ್ತು, ನಾವು ಊಟಕ್ಕೆ ಬ್ರೇಕ್ ಬಿಟ್ಟಿದ್ದಿಲ್ಲ. ಯಾಕಂದರೆ ನಾಯಿ ಸೀನ್ ತೆಗಿತಾ ಇದೆ. ಇವನಿಗೆ ವಾಶ್ರೂಮ್ ಬಂದಿದೆ. ಸರ್ ವಾಶ್ರೂಮ್ಗೆ ಹೋಗಿ ಬರ್ತೀನಿ ಅಂತ ಹೋಗಿದ್ದಾರೆ ಇವನ್ ಕರ್ಕೊಂಡು. ಅದು ಮೈಕ್ ಆನ್ ಆಗಿದೆ, ಮೈಕ್ ಇದೆ, ಇವನಿಗೆ ಗೊತ್ತಿಲ್ಲ ಮೈಕ್ ಇರುತ್ತೆ. ಯಾಕಂದರೆ ಇದೆಲ್ಲ ಲೈವ್ ಸಿಂಗ್ ಸೌಂಡು ಹೊಸದು ಅವನಿಗೆ. ಏನಿಲ್ಲ, ಸುಮ್ಮನೆ ಉಚ್ಚಿ ಒಯ್ದು ಬರ್ತೀನಿ ಸರ್ ಅಂತ ಹೋದ್ರು. ನಮಗೂ ಹಸುವಾಗಿದೆ, ಅವ್ನಿಗೆ ಫುಲ್ಲು ಹಸುವಾಗಿದೆ. ಹೋಗಿ ಬೈಲಲ್ಲಿ ಹೋಗಿ ಉಚ್ಚೆ ಒಯ್ದು ಬರೋದ್ನಾಗ ನಮ್ಮ ಸಿಂಗ್ ಸೌಂಡರ್ ಇಂಜಿನಿಯರ್ ಸೌಂಡ್ ಹಾಕ್ಯಂಡು ಕೇಳ್ತಾ ಇದ್ದಾರೆ. ಇವನು ಏನಂತ ಮಾತಾಡಿರ್ಬೋದು ಗೊತ್ತಾ ಸರ್? ಇವನಿಗೆ ಹೇಳ್ತಾ ಇದ್ದಾನೆ, ಲೇ ಅದೇ ಯಾವನ್ಲೇ ಅವ್ನು ಡೈರೆಕ್ಟರ್ ಮಬ್ ನನ್ನ ಮಗ, ಲೇ 2 ಗಂಟೆ ಆಯಿತು ಒಂಬಕ್ಕೆಲ್ಲೇ 12:30 ನಮ್ಮ ಮನೆಗೆ ಊಟ ಮಾಡ್ತೀನಿ, ಅವನು 2 ಗಂಟೆ ಆದರೂ ಊಟ ಕರಿತೀಯಲ್ಲ ಹೇಳಲೇ ನಿಮ್ಮ ಮಾವಗ ಅಂತ.
ಇವನಿಗೂ ಗೊತ್ತಿಲ್ಲ. ಹೋಗ್ಲಿ ಬಿಡ್ಲಿಯಪ್ಪ, ಅವನು ಕುಡ್ದಿರೋ ನಮ್ಮ ಅಪ್ಪಗ ಬಿಡಂಗಿಲ್ಲ ಅವ, ಇನ್ನು ನನಗೆ ಬಿಡ್ತಾನ ಅವನು ಯಾವಾಗಾದ್ರೂ ಬಿಡ್ಲಿ, ತಲೆ ಕೆಟ್ಟೋಗೈತೆ ನನಗೆ, ಮುಗಿದ್ರೆ ಸಾಕಂತ ಬಂದರು. ಬಂದಾದ್ಮೇಲೆ ಇಮಿಡಿಯೇಟ್ ಬ್ರೇಕ್ ಮಾಡಲೇಬೇಕು, ಬೇರೆ ಚಾನ್ಸ್ ಇಲ್ಲ. ಅಂದರೆ ಈ ಥರ ಫನ್ನಿ ಮೂಮೆಂಟ್ಸು ಹೆಂಗೆ ಅಂತಂದರೆ, ಅದು ಮುಗ್ಧತೆ ಇರುತ್ತಲ್ಲ, ಅದು ರೆಕಾರ್ಡ್ ಆಗಿದೆ, ಅದು ಇದೆ, ಕಳಿಸ್ಕೊಡ್ತೀನಿ. ಅಷ್ಟು ಚೆನ್ನಾಗಿ ಮಾತಾಡಿದ್ದಾರೆ. ಅಂದರೆ ಬಂದಾದ್ಮೇಲೆ ಮತ್ತೆ ಕೈ ಕಟ್ಟು, ಏನಪ್ಪ ರೆಡಿನಾ ಅಂತಂದ್ರೆ, ಹ್ಞೂ ಸರ್ ಮಾಡೋಣ ಸರ್. ಅಂದರೆ ಈ ಥರ, ಅಂದರೆ ಒಂಥರ ಮುಗ್ಧತೆ ಆ ಸಿನಿಮಾ ಥ್ರೂ ಕಾಣುತ್ತೆ ನಮಗೆ. ಥ್ಯಾಂಕ್ ಯು. ಬೈದೋದಕ್ಕೆ ಥ್ಯಾಂಕ್ ಯು.